ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ವೃಷಭ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 19/6/2026 ಶುಕ್ರವಾರ, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಅರ್ಷಣ ಯೋಗ ಮತ್ತು ವಜ್ರ ಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ನಿಮ್ಮ ರಾಶಿಯ ಶುಕ್ರ ಗ್ರಹ ಅಧಿಪತಿಯಾಗಿರುವುದರಿಂದ ಇಂದಿನ ಶುಕ್ರವಾರ ನಿಮಗೆ ವಿಶೇಷ ಅನುಕೂಲಕರ ದಿನವಾಗಿರ್ತದೆ. ಪಂಚಮಿ ತಿಥಿಯ ವಿದ್ಯೆ ಮತ್ತು ಅಭಿವೃದ್ಧಿಯ ಶಕ್ತಿ, ಆಶ್ಲೇಷ ನಕ್ಷತ್ರದ ಚಾತುರ್ಯ, ಮಖ ನಕ್ಷತ್ರ ಗೌರವ ಮತ್ತು ನಾಯಕತ್ವ, ಅರ್ಷಣ ಯೋಗದ ಸಂತೋಷಕರ ಫಲಗಳು ಹಾಗೂ ವಜ್ರಯೋಗದ ದೃಢತೆ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಬಹುದು. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ವೃಷಭ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಅನುಕೂಲತೆ ಉಂಟಾಗ್ತದೆ. ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದು ಲಭ್ಯವಾಗ್ತದೆ. ಜ್ಯೋತಿಷ್ಯ, ಕಲೆ, ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಉಂಟಾಗ್ತದೆ. ಆದರೆ ವಜ್ರಯೋಗದ ಪರಿಣಾಮದಿಂದ ಹಠಮಾರಿ ಸ್ವಭಾವ ಹೆಚ್ಚಾಗಬಹುದು. ಭಾವನೆಗಿಂತ ವಿವೇಕಕ್ಕೆ ಆದ್ಯತೆ ನೀಡುವಂಥದ್ದು ಅತಿ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ತಾಳ್ಮೆ ಮತ್ತು ಸಮತೋಲನದಿಂದ ನಡೆದುಕೊಂಡರೆ ಉತ್ತಮ ಲಾಭ ಸಿಗ್ತದೆ. ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ವಿದ್ಯೆ ಮತ್ತು ಜ್ಞಾನಶಕ್ತಿ ಅಭಿವೃದ್ಧಿಯಾಗ್ತದೆ. ಹೊಸ ವಿಷಯಗಳ ಅಧ್ಯಯನಕ್ಕೆ ಅನುಕೂಲ ಉಂಟಾಗ್ತದೆ. ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಫಲ ಕಾಣಿಸ್ತದೆ. ಹೊಸ ಯೋಜನೆಗಳಿಗೆ ರೂಪುರೇಷೆಗಳನ್ನು ಹಾಕಬಹುದು. ಅಧ್ಯಯನ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಸೂಕ್ಷ್ಮ ಚಿಂತನೆ ಮತ್ತು ಪರಿಶೀಲನೆಗೆ ಅನುಕೂಲ ಉಂಟಾಗ್ತದೆ. ರಹಸ್ಯ ವಿಷಯಗಳ ಅರಿವು ಉಂಟಾಗ್ತದೆ. ಈ ದಿನ ಹಣಕಾಸಿನ ನಿರ್ಧಾರಗಳಲ್ಲಿ ಜಾಗರೂಕರಾಗಿರಿ. ದಾಖಲೆಗಳನ್ನು ಪರಿಶೀಲಿಸಿ ಕಾರ್ಯನಿರ್ವಹಿಸಿ. ಆದರೆ ಯಾರ ಮಾತಿಗೂ ತಕ್ಷಣ ನಂಬಿಕೆಯನ್ನು ಇಡೋದಕ್ಕೆ ಹೋಗಬಾರ್ದು. ಮಖ ನಕ್ಷತ್ರದ ಪ್ರಭಾವ ಇರೋದರಿಂದ ಈ ದಿನ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಲಭ್ಯವಾಗ್ತದೆ. ನಾಯಕತ್ವದ ಅವಕಾಶ ದೊರೆಯುತ್ತದೆ. ಈ ದಿನ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಬಹುದು. ಹಿರಿಯರಿಂದ ಬೆಂಬಲ ಸಿಗಬಹುದು. ಕುಟುಂಬದ ಗೌರವ ಹೆಚ್ಚಿಸುವ ಕಾರ್ಯ ನಡೆಯಬಹುದು. ಅರ್ಷಣ ಯೋಗದ ಪ್ರಭಾವ ಇರೋದರಿಂದ ಸಂತೋಷ ಮತ್ತು ಶುಭ ಸುದ್ದಿಗಳು ಲಭ್ಯವಾಗ್ತದೆ. ಮನೆಯಲ್ಲಿ ಶುಭ ವಾತಾವರಣ ಉಂಟಾಗ್ತದೆ. ಸ್ನೇಹಿತರ ಸಹಕಾರ ಅನ್ನುವಂಥದ್ದು ದೊರೆಯುವ ಸಾಧ್ಯತೆ ಇದೆ. ಈ ದಿನ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ನೀವು ಕಳೆಯಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಆದರೆ ಮಾತಿನಲ್ಲಿ ಕಠಿಣತೆ ಮೂಡುತ್ತದೆ. ಆದರೆ ವಾದ ವಿವಾದಗಳಿಂದ ನೀವು ದೂರ ಇರಬೇಕು. ಅದರ ಜೊತೆಗೆ ಇತರರ ಅಭಿಪ್ರಾಯಗಳನ್ನು ಗೌರವಿಸೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಉದ್ಯೋಗದ ಫಲ ಹೇಗಿರುತ್ತೆ ಅಂತ ನೋಡೋದಾದರೆ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಹೊಸ ಜವಾಬ್ದಾರಿಗಳು ದೊರೆಯಬಹುದು. ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಇರುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನದ ಲಾಭದ ಸೂಚನೆ ಕಾಣಿಸ್ತಾ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರಬಹುದು. ಆದರೆ ಅನಗತ್ಯ ವೆಚ್ಚಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ ಈ ದಿನ ಕುಟುಂಬದವರ ಸಹಕಾರ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದನ್ನು ಕಾಣೋ ಸಾಧ್ಯತೆ ಇರ್ತದೆ. ಆದರೆ ಸಣ್ಣ ವಿಷಯಗಳಿಗೆ ಹಠ ಮಾಡೋದನ್ನು ಬಿಟ್ಬಿಡಿ. ಆರೋಗ್ಯದ ವಿಚಾರವನ್ನು ನೋಡೋದಾದರೆ ಕುತ್ತಿಗೆ ನೋವು, ದಣಿವು ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ನೀವು ಯೋಗ, ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ಪರಿಹಾರಕ್ಕಾಗಿ ಸೂರ್ಯದೇವನಿಗೆ ಪ್ರಾರ್ಥನೆಯನ್ನು ಮಾಡಿ ಕೊನೆಗೊಂದು
ಕಿವಿಮಾತು. ಈ ದಿನ ಅರ್ಶನ ಯೋಗ ಮತ್ತು ಶುಕ್ರನ ಅನುಗ್ರಹದಿಂದ ಸಂತೋಷ, ಧನಲಾಭ ಮತ್ತು ಕುಟುಂಬದಲ್ಲಿ ಸುಖ ದೊರೆಯುವ ದಿನ ಇದಾಗಿದ್ದರೆ, ವಜ್ರಯೋಗದ ಕಾರಣ ಹಠ ಮತ್ತು ಕಠಿಣ ಮಾತುಗಳನ್ನು ನಿಯಂತ್ರಿಸಬೇಕಾಗ್ತದೆ. ಆಗ ಈ ದಿನವು ಅತ್ಯಂತ ಶುಭಕರವಾಗಿರುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕೋಸ್ಕರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.